ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಕೆ ಸಿ ಟಿ ವರ್ಸಸ್ ಕಾಮೆಡ್ ಕೆ 2026 ವಿಚ್ ಈಸ್ ಬೆಟರ್, ವಿಚ್ ಒನ್ ಶುಡ್ ಬಿ ಚೂಸ್ ಅಂದರೆ ಎರಡನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಬ್ಯಾಕಪ್ ಆಗಿ ಕಾಮೆಡ್ ಕೆ ಇಟ್ಕೊಬೇಕಾ ಇಲ್ಲ ಕೆ ಸಿ ಟಿನೇ ಸಾಕಾ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಫೀಸು, ಕಾಲೇಜ್ ಆಪ್ಷನ್ಸು ಅಂದರೆ ಕೆ ಸಿ ಟಿದ ಮತ್ತು ಕಾಮೆಡ್ ಕೆದು ಕಾಲೇಜ್ ಆಪ್ಷನ್ಸ್ ಮತ್ತು ಸಿಲೆಬಸ್ ಏನಿರುತ್ತೆ ಎರಡರದ್ದು, ಸೀಟ್ಸ್ ಎಷ್ಟಿರುತ್ತೆ, ಕಂಪ್ಲೀಟ್ ಕಂಪ್ಯಾರಿಸನ್ ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಫಸ್ಟ್ ಒನ್, ಕೆ ಸಿ ಟಿ ವರ್ಸಸ್ ಕಾಮೆಡ್ ಕೆ ಬೇಸಿಕ್ ಕಂಪ್ಯಾರಿಸನ್. ಇದನ್ನು ನಾವು ನೋಡೋದಾದರೆ, ಫೀಚರ್ಸ್ ನೋಡೋದಾದರೆ ಕಂಡಕ್ಟಿಂಗ್ ಅಥಾರಿಟಿ, ಇದು ಕೆ ಸಿ ಟಿನ ಕೆ ಇ ಎ ಕರ್ನಾಟಕ ಗೌರ್ಮೆಂಟ್ ಅಂದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಇದನ್ನು ಕೆ ಸಿ ಟಿ ಎಕ್ಸಾಮ್ನ ಮಾಡುತ್ತೆ. ಕಾಮೆಡ್ ಕೆ ಎಕ್ಸಾಮ್ಸ್ನ ಟಾಪ್ ಡೆಂಟಲ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಈ ಎಕ್ಸಾಮ್ನ ಮಾಡುತ್ತೆ. ಅಂದರೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಈ ಎಕ್ಸಾಮ್ಸ್ನ ಅಥಾರಿಟಿನ ತಗೊಂಡಿರುತ್ತೆ. ಎಕ್ಸಾಮ್ ಮೂಡ್ ನೋಡೋದಾದರೆ ಇದು ಆಫ್ಲೈನ್ OMR ಶೀಟಲ್ಲಿ ಇರುತ್ತೆ ಕೆ ಸಿ ಟಿ ಎಕ್ಸಾಮ್. ಆದರೆ ಕಾಮೆಡ್ ಕೆ ಎಕ್ಸಾಮ್ ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಮತ್ತು ಸಬ್ಜೆಕ್ಟ್ಸ್ ನೀವು ನೋಡೋದಾದರೆ ಇದು PCMB ಫುಲ್ ಬರಿತೀವಿ, ಇದರಲ್ಲೂ PCMB ಫುಲ್ ಬರಿತೀವಿ. ಇಲ್ಲಿ ಬಿ ಮಿಸ್ ಆಗಿದೆ. PCMB ಫುಲ್ ಬರಿತೀವಿ. ಅಂದರೆ ಇಲ್ಲಿ ಡೆಂಟಲ್ ಕಾಲೇಜಸ್ ಇದೆಯಲ್ಲ, ಅದಕ್ಕೋಸ್ಕರ ಬಯಾಲಜಿನೂ ಬರೆಯೋದು ಇರುತ್ತೆ. ಮತ್ತು ಕೆ ಸಿ ಟಿ PCMB ಫುಲ್ ಬರಿತೀವಿ. ಮತ್ತು ನಂಬರ್ ಆಫ್ ಕ್ವಶನ್ಸ್ 180 ಕ್ವಶನ್ಸ್. ಇದು 180 ಮಿನಿಟ್ಸ್ ಟೋಟಲ್. 180 ಕ್ವಶನ್ಸ್ ಪ್ಲಸ್ 60 40 ಕ್ವಶನ್ಸ್ ಟೋಟಲ್ ಇರುತ್ತೆ. ಮತ್ತು ಅಂದರೆ ಇವಾಗ 180 ಮಿನಿಟ್ಸ್ ಇದಕ್ಕೆ, ಮತ್ತು ಇದಕ್ಕೂ 180 ಮಿನಿಟ್ಸು. ಮತ್ತು ಡ್ಯೂರೇಷನ್ನು ಇದು 3 ಅವರ್ಸು, ಇದು ಸಹ 3 ಅವರ್ಸ್. 180 ಮಿನಿಟ್ಸ್ ಅನ್ನೋಂತೆ ಇದೆ. ಸಾರಿ ಫಾರ್ ದಟ್. ಆ್ಯಂಡ್ ಎಲಿಜಿಬಿಲಿಟಿ ನೋಡೋದಾದರೆ ಇವಾಗ ಕರ್ನಾಟಕ ಸ್ಟೂಡೆಂಟ್ಸು ಕೆ ಸಿ ಟಿಗೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಕೆ ಸಿ ಟಿದು ಕರ್ನಾಟಕ ಮಾತ್ರ. ಕಾಮೆಡ್ ಕೆ ಆದರೆ ಎನಿ ಇಂಡಿಯನ್ ಸ್ಟೂಡೆಂಟ್ಸ್, ಆಲ್ ಇಂಡಿಯನ್ ಸ್ಟೂಡೆಂಟ್ಸ್, ಯಾವ ಸ್ಟೇಟ್ ಬೇಕಾದರೂ ಈ ಕಾಮೆಡ್ ಕೆ ಎಕ್ಸಾಮ್ನ ಬರಿಬೋದು. ಮತ್ತು ಇಲ್ಲಿ ರಿಸರ್ವೇಷನ್ಸ್ ನೋಡೋದಾದರೆ ಇಲ್ಲಿ ಕನ್ನಡ ಮೀಡಿಯಮ್, ರೂರಲ್ಲು, ಕ್ಯಾಸ್ಟು, ಹೈದ್ರಾಬಾದ್ ಕರ್ನಾಟಕ ಎಲ್ಲ ಇಲ್ಲಿ ಬರುತ್ತೆ. ಆದರೆ ಕಾಮೆಡ್ ಕೆಯಲ್ಲಿ ನೋ ರಿಸರ್ವೇಷನ್, ಯಾವ ರಿಸರ್ವೇಷನ್ನು ಸಹ ಕಾಮೆಡ್ ಕೆನಲ್ಲಿ ಇರೋಲ್ಲ. ಮತ್ತು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಕೆ ಸಿ ಟಿಲಿ ಗೌರ್ಮೆಂಟ್ ಸೀಟ್ಸು 44,000 ಏನೋ ಇದೆ. ಮತ್ತು ಪ್ರೈವೇಟ್ ಗೌರ್ಮೆಂಟ್ ಸೀಟು ನಿಮಗೆ 112K 112,000 ಇದೆ. ಪ್ರೈವೇಟ್ ಸೀಟ್ಸು ಅಂದರೆ ಟೈರ್ 1, ಟೈರ್ 2 ಆ ಥರ ಇರಬೇಕಾದ್ರೆ 1 lakh ಇಷ್ಟು ಬರುತ್ತೆ. ಟೈರ್ 3 ಕಾಲೇಜಸ್ಗೆ 121K ಅಂದರೆ 1,21,000 ಇದೆ. ಆದರೆ ಕಾಮೆಡ್ ಕೆಯಲ್ಲಿ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜು ಅದೇ 3 to 4 lakhs ಆಗಿರುತ್ತೆ. ನೀವು ಇವಾಗ ಕೆ ಸಿ ಟಿನೇ ಫಸ್ಟು ಪ್ರಿಫರೆನ್ಸು, ಸೆಕೆಂಡು ಕಾಮೆಡ್ ಕೆ ಬ್ಯಾಕಪ್ ಆಗಿ ಒಳ್ಳೆ ಕಾಲೇಜಸ್ ಸಿಕ್ಕಿದ್ರೆ ಮಾತ್ರ ಕಾಮೆಡ್ ಕೆನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಸೀಟನ್ನು ನೀವು ತಗೊಬೋದು. ಕಾಮೆಡ್ ಕೆನ ನೀವು ಬ್ಯಾಕಪ್ ಆಗಿ ಇಟ್ಕೊಳ್ಳಿ. ಫುಲ್ಲು ಕಾಮೆಡ್ ಕೆ ಸಾಕು, ಕೆ ಸಿ ಟಿನೇ ಸಾಕು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಕೆ ಸಿ ಟಿನ ಅಪ್ಲಿಕೇಶನ್ನ ಹಾಕಿ, ಕಾಮೆಡ್ ಕೆ 2,000 ಏನೋ ಆಗುತ್ತೆ ಅಪ್ಲಿಕೇಶನ್. ಆ ಅಪ್ಲಿಕೇಶನ್ನು ಸಹ ಹಾಕಿರಿ. ಇಲ್ಲೇ ಫೀಸಸ್ಸು 2 to 3 lakhs ಅಂತ ಇದೆ ಪರ್ ಇಯರ್, ಅಪ್ರಾಕ್ಸಿಮೇಟ್ಲಿ ಅಷ್ಟಿರುತ್ತೆ. ಒಂದು 3 lakhs ಅಂತ ತಿಳ್ಕೊಳ್ಳಿ. ಇದಾದಮೇಲೆ ನಿಮಗೆ ಕಾಮೆಡ್ ಕೆ ನಿಮಗೆ ಒಂಥರ ಮಿತ್ತಿರುತ್ತೆ. ನಿಮಗೆ ಅದ್ರದ್ದು ರಿಯಾಲಿಟಿನ ನಾನು ಇವಾಗ ಹೇಳ್ತೀನಿ ನೋಡಿ. ಎಕ್ಸಾಮು ಈಸಿಯಾಗೇ ಇರುತ್ತೆ. ಅಂದರೆ ಕಾಮೆಡ್ ಕೆ ತುಂಬ ಈಸಿ ಇರುತ್ತೆ, ಏನು ಬೇಡ ಬಿಡು ಅಂತ ಅಂದ್ಕೊಳಕ್ಕೂ ಹೋಗ್ಬೇಡ್ದು. ಆದರೆ ಇದು ಆಲ್ ಇಂಡಿಯಾ ಕಾಂಪಿಟೇಷನ್ ಇದೆ. ಸ್ಪೀಡ್ ಪ್ಲಸ್ ಕಾನ್ಸೆಪ್ಟ್ ಕ್ಲಿಯಾರಿಟಿ ಇರಬೇಕು. ಅದಾದಮೇಲೆ ವೆರಿ ಹೈ ಫೀಸಸ್, ಅಂದರೆ ಇವಾಗ ಕಾಮೆಡ್ ಕೆಯಿಂದ ಓದೋರಿಗೆ 30 to 40 lakhs ಅಂತ ಎಲ್ಲರೂ ಕೇಳಿರ್ತೀರ. ಅಷ್ಟು ಅಲ್ವೇ ಅಲ್ಲ. ಅರೌಂಡ್
2 to 3 lakhs per year ಆಗುತ್ತೆ. ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಕಾಲೇಜು ಮತ್ತು ಯಾವ ಬ್ರ್ಯಾಂಚ್ ಅನ್ನೋದ್ರ ಮೇಲೆ ಇದು ನಿಮ್ಮ ಫೀಸ್ ಸ್ಟ್ರಕ್ಚರ್ ಚೇಂಜ್ ಇರುತ್ತೆ. ಅದಾದಮೇಲೆ KCET ಇದ್ದರೆ ಕಾಮೆಡ್ಕೆ ಬೇಡ ಅನ್ನೋರಿಗೂ KCET ನಿಮಗೆ ಇವಾಗ KCETನ ಬರಿತೀರಾ, ಅದಾದಮೇಲೆ ಕಾಮೆಡ್ಕೆನೂ ಬರ್ದಿರಿ, ಯಾಕಂದರೆ ಒಂದೇ ಪ್ರಿಪ್ರೇಷನ್ ಎರಡಕ್ಕೂ ಮಾಡೋದು. ನಿಮ್ಮ ಸಿಲೆಬಸ್ ಸಹ ಎರಡು ಒಂದೇ ಇರುತ್ತೆ. 11ದು ಒಂದು 25% ಇದ್ದರೆ 12th 75% ಇರುತ್ತೆ. ಅದೇ ಥರ ಇವೆರಡಕ್ಕೂ ಸಹ ಒಂದೇ ಸಿಲೆಬಸ್ ಇರೋದ್ರಿಂದ ನೀವು ಇದನ್ನು ಬ್ಯಾಕಪ್ ಆಗಿ ರಿಯಾಲಿಟಿ ಬ್ಯಾಕಪ್ ಆಪ್ಷನ್ ಆಗಿ ಯೂಸ್ ಮಾಡ್ಬೋದು. ಯಾವುದನ್ನು ಕಾಮೆಡ್ಕೆನ ಬ್ಯಾಕಪ್ ಆಪ್ಷನ್ ಆಗಿ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಮಾತ್ರ ಇರುತ್ತೆ ಕಾಮೆಡ್ಕೆಲಿ ಅಂತ ನೀವು ತಿಳ್ಕೊಂಡಿರ್ತೀರ. ಆದರೆ ಮ್ಯಾನೇಜ್ಮೆಂಟ್ ಸೀಟ್ಸ್ ಅಲ್ಲ, ಇದು ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ಸಲ್ಲಿ, ಅಂದರೆ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜು ಮಾತ್ರ. ಫೀಸ್ ಮಾತ್ರ 2 to 3 lakhs ಪರ್ ಇಯರ್ 2 to 3 lakhs ಇರುತ್ತೆ. ನೀವೇನು ಅಂದ್ಕೊಂಡಿರ್ತೀರಾ, ಇದು ಮ್ಯಾನೇಜ್ಮೆಂಟ್ ಸೀಟ್ ಅಲ್ವಾ, 7 to 8 lakh ಪರ್ ಇಯರ್ ಇಲ್ಲ 7 to 10 lakh ಪರ್ ಇಯರ್ ಅಂತ ಅಂದ್ಕೊಂಡಿರ್ತೀರಾ. ಆದರೆ 2 to 3 lakh ಇರುತ್ತೆ, ಇಲ್ಲ 2 to 4 lakh ಇರುತ್ತೆ. ನೀವು ಕಾಮೆಡ್ಕೆ ಮ್ಯಾನೇಜ್ಮೆಂಟ್ ಸೀಟು ಅದಕ್ಕೆ ಸೇರಬಾರ್ದು ಅಂತ ತಿಳ್ಕೊಂಡಿದ್ರೆ ನೀವು ಇದನ್ನು ಇಲ್ಲೇ ಥರ್ಡ್ KCET ಇದನ್ನ ಹೇಳಿದ್ದೀನಲ್ಲ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೊಬೋದು. ಬೇಕಾದರೆ ಹೋಗ್ಬೋದು, ಇಲ್ಲ ಅಂದರೆ KCETನೇ ಬರೆದು KCET ಆರಾಮಾಗೆ ಒಂದು ಚೆನ್ನಾಗಿರೋ ರ್ಯಾಂಕ್ ಬಂದರೆ ಒಂದು ಚೆನ್ನಾಗಿರೋ ಇದು ಕಾಲೇಜ್ ಸಿಕ್ಕಿದ ತಕ್ಷಣ ನೀವು ಹೋಗಿ ಜಾಯಿನ್ ಆಗ್ಬೋದು. ಅದಾದಮೇಲೆ ಇನ್ನು ಮಿಕ್ಸ್ ಇದೆ. ಇದರಲ್ಲಿ ನೋಡಿ ಸ್ಟೂಡೆಂಟ್ ಯಾರಿರ್ತಾರೆ ಅಂದರೆ, ನಿಮ್ಮ ಕಾಲೇಜ್ನಲ್ಲಿ ನೀವು ಹೇಳ್ಕೊಂಡಿರ್ತೀರ, ಅಂದರೆ ಕೇಳಿಸ್ಕೊಂಡಿರ್ತೀರ ಏನಂತ ಅಂದರೆ, ಎಲ್ಲರೂ ನಾನ್ ಕರ್ನಾಟಕನ್ಸ್ ಇರ್ತಾರೆ, ಅಂದರೆ ಯಾರು ನಮ್ಮ ಕನ್ನಡದವ್ರು ಇರಲ್ಲ ಅಂತ ತಿಳ್ಕೊಂಡಿರ್ತೀರ. ಆದರೆ ಕಾಮೆಡ್ಕೆಯಲ್ಲೂ ಸಹ 60% ಕರ್ನಾಟಕ ರಿಸರ್ವೇಷನ್ಸ್ ಇರುತ್ತೆ. ಅಂದರೆ ಕನ್ನಡ ಸ್ಟೂಡೆಂಟ್ಸ್ಗೆ ಅಂತಲೇ ಕಾಮೆಡ್ಕೆ ಅವರು 60% ಕಾಮೆಡ್ಕೆಗೆ 60 ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಂತಾನೆ ಅದನ್ನು ರಿಸರ್ವ್ ಮಾಡಿದ್ದಾರೆ. ನೀವು ಆಲ್ ಆರ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಇಲ್ಲಿ 60% ಕರ್ನಾಟಕ ಸ್ಟೂಡೆಂಟ್ಸ್ ಇರ್ತಾರೆ. ಅದಾದಮೇಲೆ ನಿಮಗೆ ಫೀಚರ್ಸ್, ಇವಾಗ ಫೀಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಎಕ್ಸಾಮ್ಸ್ ನಿಮಗೆ ಇವಾಗ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ RVCE, PES, BMS, ರಾಮಯ್ಯ ಇನ್ಸ್ಟಿಟ್ಯೂಟ್ಸು ಮತ್ತು ಇದು ಇನ್ನು BMS ಇನ್ನೂ ಇರ್ತಾವಲ್ಲ, ಅವಕ್ಕೆಲ್ಲ ಎಷ್ಟಿರುತ್ತೆ ಫೀಸ್ ಸ್ಟ್ರಕ್ಚರ್ ಅಂತ ಹೇಳೋದಾದರೆ, ಅರೌಂಡ್ KCETಯಲ್ಲಿ 60 to 121 lakhs ಇರುತ್ತೆ. ಅಲ್ಲಿ ಮತ್ತೆ ನಿಮಗೆ ಕಾಲೇಜ್ ಫಂಡ್ ಅಂತ ಹೇಳಿ ಒಂದು ಸ್ವಲ್ಪ 125,000 ಇಸ್ಕೊತಾರೆ. ಅದಾದಮೇಲೆ ಕಾಮೆಡ್ಕೆಯಲ್ಲಿ 1 to 3 lakhs ಇದೆ. ಇಲ್ಲಿ ಅರೌಂಡ್ 2 to 3 lakhs ಇದ್ದೇ ಇರುತ್ತೆ, 2 to 3 lakhs ಪಕ್ಕ. ಅದಾದಮೇಲೆ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾ ನೋಡೋದಾದರೆ RVCಯಲ್ಲಿ 10 lakh ಪರ್ ಇಯರ್ 10 lakh ಇರುತ್ತೆ. ನೀವು ಅರೌಂಡ್ 10 to 40 lakhs 10 to 15 lakhs ಆಗುತ್ತೆ. ನಿಮ್ಮದು ಫುಲ್ಲು ನಾವು 4 years ಅಂತ ನೋಡೋದಾದರೆ 40 lakhs ಪಕ್ಕ ಆಗುತ್ತೆ. ನೀವು KCETನ ಅಪ್ಲಿಕೇಶನ್ ಹಾಕ್ಲೇಬೇಕು, ಕಾಮೆಡ್ಕೆನ ಬ್ಯಾಕಪ್ ಆಗಿ ಇಟ್ಕೊಬೇಕು. ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹೋಗೋದಕ್ಕೆ ಹೋಗಬೇಡಿ, ಯಾಕಂದರೆ ಇವೆರಡರಲ್ಲಿ ನೋಡಿ KCETಲಿ ಅಂದರೆ ಎಲ್ಲ ಕಾಂಪಿಟೇಷನ್ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್ ಇರ್ತಾರೆ, ಮತ್ತು ಕಾಮೆಡ್ಕೆಯಲ್ಲಿ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ ಅಷ್ಟು ಜನ ಕಾಮೆಡ್ಕೆ ಬರೆಯಲ್ಲ. ನೀವು ಆರಾಮಾಗೆ ಇಲ್ಲಿ 60,000 ರ್ಯಾಂಕಿಂಗ್ ಅಂತ KCETಲಿ ಅಂದರೆ ಇಲ್ಲಿ ನಿಮಗೆ ಕಾಮೆಡ್ಕೆಯಲ್ಲಿ 32,000 ಆ ಥರ ಇರುತ್ತೆ ನಿಮ್ಮ ಅಂದರೆ ರ್ಯಾಂಕು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಹೇಳ್ತಿದ್ದೀನಿ, ಇಷ್ಟಿರುತ್ತೆ. ಅದಾದಮೇಲೆ 60K ಇದ್ದರೆ ನಿಮಗೆ 32K ಇದ್ದಂಗೆ. ಅಂದರೆ ಅದು ಇದು ಒಂದೇ ಅಲ್ಲ, KCETನೇ ಬೇರೆ, ಇದು ಕರ್ನಾಟಕ ಗೌರ್ಮೆಂಟ್ ಎಜುಕೇಷನ್ ಅಥಾರಿಟಿ ನಡೆಸೋದು, ಕಾಮೆಡ್ಕೆ ಪ್ರೈವೇಟ್ ಕಾಲೇಜಸ್ ನಡೆಸೋದು. ಇಲ್ಲಿರೋ ಕ್ವಶನ್ಸ್ ಚೇಂಜು, ಇಲ್ಲಿರೋ ಕ್ವಶನ್ಸೇ ಚೇಂಜು. ಆದರೆ ಇಲ್ಲಿ 60,000 ರ್ಯಾಂಕಿಂಗ್ ಅಂತ ಇಲ್ಲಿ 30,000 ರ್ಯಾಂಕಿಂಗ್ ನಿಮಗೆ ಬರ್ಬೋದು ಅಂತ ಹೇಳ್ತಿರೋದು. ಅಂದರೆ ಇವಾಗ ಜಾಸ್ತಿ ಕಾಂಪಿಟೇಷನ್ ಇರಲ್ಲ, ಯಾಕಂದರೆ ಇಲ್ಲಿ KCETಲಿ ನಮ್ಮ ಕರ್ನಾಟಕದವ್ರು ಎಲ್ಲ ಸ್ಟೂಡೆಂಟ್ಸು ಸಹ ಬರ್ದಿರ್ತಾರೆ. 280K ಅಪ್ಲಿಕೆಂಟ್ಸ್ ಅಲ್ಲೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 280K
ಅಪ್ಲಿಕೆಂಟ್ಸ್ ಹಾಕಿದ್ದಾರೆ, ಅಪ್ಲಿಕೇಶನ್ಸ್ನ ಹಾಕಿದ್ದಾರೆ. ಕಾಮೆಡ್ ಕೆಗೆ ಅಷ್ಟು ಜನ ಹಾಕಲ್ಲ, ನೀವು ಹೋಗಿ ಬೇಕಾದ್ರೆ ಟ್ರೈ ಮಾಡ್ಬೋದು. ಅದಾದಮೇಲೆ ನಿಮಗೆ ಕಾಲೇಜ್ ಸೀಟ್ಸು ಯಾವ ಥರ ಆಗುತ್ತೆ ಇಲ್ಲಿ ನೋಡಿ. KCT 50% ಆರ್ ರಿಸರ್ವ್ಡ್. KCTಗೆ ಅಂತಲೇ 50% ರಿಸರ್ವ್ ಆಗಿರುತ್ತೆ. ಕಾಮೆಡ್ ಕೆಗೆ ಅಂತಲೇ 25% ರಿಸರ್ವ್ ಆಗುತ್ತೆ. ಅಂದರೆ 180 ಸೀಟ್ಸ್ ಇದ್ದರೆ ಇಲ್ಲಿ ನೋಡಿ 90 ಸೀಟ್ಸು KCTಗೆ ಫುಲ್ಲು. KCTಗೆ 90 ಸೀಟ್ಸ್ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ಅಂತೇಳಿ 25% ಇಟ್ಕೊಂಡಿರ್ತಾರೆ. ಕಾಮೆಡ್ ಕೆ ಅಂತೇಳಿ 25% ಇಟ್ಕೊಂಡಿರ್ತಾರೆ. ಇವಾಗ ನೀನು ಇಲ್ಲಿ ಎಕ್ಸ್ಪ್ಲೈನ್ ಇನ್ ಪಿಕ್ಚರಲ್ಲಿ ತೋರಿಸಿರುವಂತೆ ನೋಡಿ. ಇವಾಗ 25% ಮ್ಯಾನೇಜ್ಮೆಂಟ್ ಕೋಟಾಗಿರುತ್ತೆ. 90% ಸೀಟ್ಸು ನಿಮಗೆ KCTಲಿ ಇರುತ್ತೆ. ಅಂದರೆ 50% ಸೀಟ್ಸು. ಇವೆರಡು ಸೇರಿದರೆ ನೋಡಿ ಅರೌಂಡ್ 75% ಸೀಟ್ಸು ನಿಮಗೆ ಅದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಅಂದರೆ ಸೀಟ್ಸನ್ನು ತೆಗೆದುಕೊಳ್ಳುವಂಥ ಅವಕಾಶ ಜಾಸ್ತಿ ಇರುತ್ತೆ. ಇದರಲ್ಲಿ ಇದು ಬ್ಯಾಕಪ್ ಇದು ಅಂದರೆ ಕಾಮೆಡ್ಗೆ ಬ್ಯಾಕಪ್ ಆಗಿದ್ದರೆ KCTನ ನೀವು ಬರಿತೀರಾ. ಕಾಮೆಡ್ಗೆ ಬ್ಯಾಕಪ್ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗಬೇಡಿ. ಅದರ ಕಾಮೆಡ್ಗೆ ಇದೆಯಲ್ಲ, ಕಾಮೆಡ್ಗೆ ಅಂದರೆ ಅದೊಂದು ಸ್ವಲ್ಪ ಟಫ್ ಇರುತ್ತೆ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಟಫ್ ಇದ್ದರೂ ಏನು KCT ಬರೆದಿರ್ತೀರಾ, ಅದಿದ್ರೆ ಕಾನ್ಸೆಪ್ಟು ಹೋಗಿ ಬರಿತೀರಾ. ಅದಾದಮೇಲೆ ನಿಮಗೆ ಒಂದು ಸೆಕೆಂಡ್ KCTದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓನ್ಲಿ ಕರ್ನಾಟಕ ಸ್ಟೇಟ್ಸ್ ಸ್ಟೂಡೆಂಟ್ಸ್ ಮಾತ್ರ. ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಮಾತ್ರ. ಇದರಲ್ಲಿ ಅಂದರೆ PCMB 45% ಇರಬೇಕು. ಅದೇನು ಆಗುತ್ತೆ ಬಿಡಿ. ಇದರಲ್ಲಿ ರಿಸರ್ವೇಷನ್ಸ್ ಇರುತ್ತೆ. ಕನ್ನಡ ಮೀಡಿಯಮ್, ರೂರಲ್ ಕೋಟಾ, ಮತ್ತು ಕ್ಯಾಸ್ಟು, ಹೈದರಾಬಾದ್ ಕರ್ನಾಟಕ, ಮತ್ತು J&K ಅಂತ ಇರುತ್ತೆ. ಇನ್ನೂ ಹಲವಾರು ಇಲ್ಲಿ ರಿಸರ್ವೇಷನ್ಸ್ ಇರುತ್ತೆ. ಈ ಎಕ್ಸಾಮ್ ಫೀಸು ಸಹ ಅಲ್ಲಿ ಕಟ್ಟಿಸ್ಕೊತಾರೆ. ಏಜ್ ಲಿಮಿಟು ನೀವು ಸೆಕೆಂಡ್ PU ಆಗಿದ್ದರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಬೋದು. ಕಾಮೆಡ್ ಕೆದು ಹೇಗೇನೆ ಅಂತ ತೋರಿಸ್ತೀನಿ ನೋಡಿ. ಕಾಮೆಡ್ ಕೆದು ಆಲ್ ಸ್ಟೇಟ್ಸು ಇದನ್ನು ಸ್ಟೂಡೆಂಟ್ಸು ಈ ಎಕ್ಸಾಮ್ನ ಬರಿಬೋದು. PCMB 45% ಇದು ಇದ್ದೇ ಇರುತ್ತೆ ಬಿಡಿ. ಇದಕ್ಕೆ ನೋ ರಿಸರ್ವೇಷನ್. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಕೊಡ್ತಾರಲ್ಲ, ಆ ಥರ ನೋ ರಿಸರ್ವೇಷನ್. ಇದು ಎಲ್ಲ ಅಂದರೆ ಯಾವ ರಿಸರ್ವೇಷನ್ನು ಸಹ ಇಲ್ಲ, ಯಾವ ರಿಸರ್ವೇಷನ್ ಇದು ಕಟ್ ಆಫು ಸಹ ಇಲ್ಲ. ಆಲ್ ಕಟ್ ಆಫ್, ಜನರಲ್ ಕಟ್ ಆಫ್ ಬಿಡ್ತಾರೆ ನಿಮಗೆ. ಆ ಜನರಲ್ ಕಟ್ ಆಫಲ್ಲಿ ನಿಮ್ದು ಎಷ್ಟು ರ್ಯಾಂಕ್ ಇರುತ್ತೆ ಅದ್ರ ಮೇಲೆ ನಿಮ್ಮ ಕಾಲೇಜು ಟಾಪ್ ಕಾಲೇಜಸ್ಸೇ ಅಲ್ಲಿ ಇರುತ್ತೆ. ಅಂದರೆ ಎಲ್ಲ ಪ್ರೈವೇಟ್ ಕಾಲೇಜಸ್ಸೇ ಸೇರ್ಕೊಂಡು ಮಾಡ್ತಿರೋದಲ್ಲ, ಆಲ್ ಟಾಪ್ ಕಾಲೇಜಸ್ಸೇ ಇರುತ್ತೆ. ನೀವು ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ಇದು ಎಕ್ಸಾಮ್ ಫೀಸು 2000 ಅಷ್ಟೇ. 2000 ನೀವು ಕಟ್ಕೊಂಡು ನಿಮ್ಮ 25% ಸೀಟ್ಸ್ನ ಅನ್ಲಾಕ್ ಮಾಡ್ಕೊಬೋದು. ಅದಾದಮೇಲೆ ಇದು ಏಜ್ ಲಿಮಿಟ್, ನೋ ಏಜ್ ಲಿಮಿಟ್. ಇದಕ್ಕೆ ಏಜ್ ಲಿಮಿಟೇ ಇಲ್ಲ. ಯಾವ ಅಂದರೆ 18-17 ಆದಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಕೊಬೋದು. ಸಿಲಬಸ್ ಬಗ್ಗೆ ನೀವು ನೋಡೋದಾದರೆ 11th and 12th ಸಿಲಬಸ್ಸು 11th 25% ಏನೋ ಇರುತ್ತೆ. ಅದಾದಮೇಲೆ 12th 75%. ಈ ಸತಿ ಬೇರೆ ಲ್ಯಾಬ್ ಕಾಂಪೋನೆಂಟ್ಸ್ ಬೇರೆ ಇರುತ್ತೆ ಅಂತ ಹೇಳ್ತಿದ್ರು. ಅದಾದಮೇಲೆ KCT ಪ್ರಿಪ್ರೇಷನ್ ಜೊತೆನೇ ಕಾಮೆಡ್ ಕೆ ಪ್ರಿಪ್ರೇಷನ್ ಸಹ ಆಗುತ್ತೆ. ಅಂದರೆ KCTಗೆ ಅದೇ ಸಿಲಬಸ್ಸು ಕಾಮೆಡ್ ಕೆಗೂ ಸಹ ಇರುತ್ತೆ. ಮತ್ತು ನಿಮ್ಮ ಇನ್ನು 50% ಸೀಟ್ಸ್ ಅನ್ಲಾಕ್ ಆಗುತ್ತೆ. 50 ಅಲ್ಲ, 25% ಸೀಟ್ಸ್ ಅನ್ಲಾಕ್ ಆಗುತ್ತೆ. ನೀವು ಟೋಟಲ್ 75% ನಿಮಗೆ ಸೀಟ್ಸು ಅನ್ಲಾಕ್ ಆಗುತ್ತೆ. ಇನ್ನು 25% ಮ್ಯಾನೇಜ್ಮೆಂಟ್ ಅಂತ ಹೋದರೆ ಇದು ಬೇಡ. 75% ಸೀಟ್ಸು 180 ಸೀಟ್ಸಲ್ಲಿ 90 + 25 115 ಸೀಟ್ಸ್ ನಿಮಗೆ ಅನ್ಲಾಕ್ ಆಗಿ ಇರುತ್ತೆ. 45 ಅಂದರೆ ಅರೌಂಡ್ 135 ಸೀಟ್ಸು ನಿಮಗೆ ಅನ್ಲಾಕ್ ಆಗಿರುತ್ತೆ. ನೀವು ಎಲ್ಲರೂ ತಪ್ಪದೇ ಕಾಮೆಡ್ ಕೆಗೂ ಅಪ್ಲಿಕೇಶನ್ನ ಹಾಕಿ. ಇದು ನಿಮಗೆ KCT ಆದಮೇಲೆ ನಿಮ್ಮ ಬ್ಯಾಕಪ್ ಆಗಿ ಕಾಮೆಡ್ ಕೆ ಇರುತ್ತೆ. ನೀವು ಸುಮ್ಮನೆ ಕಾಮೆಡ್ ಕೆಗೆ ಅಪ್ಲಿಕೇಶನ್ ಹಾಕ್ತಿ ಇರಬೇಡಿ. ಹೋಗಿ ಕಾಮೆಡ್ ಕೆಗೂ ಸಹ ಅಪ್ಲಿಕೇಶನ್ ಹಾಕಿ. ನಿಮಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ಸ್ ಹಾಕಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಕಾಮೆಡ್ ಕೆ ಅಂದ್ರೇನು, KCT ಅಂದ್ರೇನು ಈ ವಿಡಿಯೋದಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದರಲ್ಲಿ ಈ ವಿಡಿಯೋದಲ್ಲಿ ಸಿಲೆಬಸ್ಸು, ಕಾಮೆಡ್ ಕೆ, KCT ಬಗ್ಗೆ, ಕಾಲೇಜ್ ಸೀಟ್ಸ್ ಬಗ್ಗೆ, ಮತ್ತು ಫೀಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಕಾಮೆಡ್ ಕೆ
ನಿಮಗೆ ತಪ್ಪು ತಿಳ್ಕೊಂಡಿರ್ತೀರ ಕಾಮೆಡ್ ಕೆ ಬಗ್ಗೆ, ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೇನೆ. ಅದಾದಮೇಲೆ ಬೇಸಿಕ್ ಕಂಪ್ಯಾರಿಸನ್ ಯಾವ ಥರ ಇರುತ್ತೆ ಅನ್ನೋದು ಹೇಳಿದ್ದೇನೆ. ಅದಾದಮೇಲೆ KCET ವರ್ಸಸ್ ಕಾಮೆಡ್ ಕೆ, ಇದರಲ್ಲಿ ವಿಚ್ ಈಸ್ ಬೆಟರ್ ಅನ್ನೋದಾದರೆ KCETನೇ ಬೆಟರು. ಬ್ಯಾಕಪ್ ಆಗಿ ನಿಮಗೆ ಕಾಮೆಡ್ ಕೆನ ಸಹ ಇಟ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.